ಬಿಜೆಪಿಯವರನ್ನು ಯಾವ ರೀತಿ ಈ ಅಕ್ರಮವಾಗಿ ಮಾಡೋ ಕೆಲಸಗಳನ್ನು ತಡಿಬೇಕನ್ನೋದರಲ್ಲಿ ನಾವಿವತ್ತು ಸ್ವಯಂ ಪ್ರೇರಿತರಾಗಿ ಬೂತ್ ಮಟ್ಟದಿಂದ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಬಹಳ ಎಚ್ಚರಿಕೆಯನ್ನು ಕೊಡಬೇಕು. ನಿನ್ನೆ ರಾಹುಲ್ ಗಾಂಧಿಯವರು ಅದರ ಬಗ್ಗೆ ಸವಿಸ್ತಾರವಾಗಿ ಮಾತಾಡಿದ್ದಾರೆ. ನಾನು ಅಧ್ಯಕ್ಷರಿಗೆ ಕಾರ್ಯಾಧ್ಯಕ್ಷರಿಗೆ ಮನವಿ ಮಾಡೋದೇನೆಂದರೆ, ಯಾವ ರೀತಿ ಬೂತಲ್ಲಿ ಓಟನ್ನು ಕರೀತಾರೆ, ಇದಕ್ಕೆ ಯಾವ ರೀತಿ ನಾವು ಕಾರ್ಯಕ್ರಮವನ್ನು ರೂಪಿಸ್ಕೊಳ್ಬೇಕು. ಕೇವಲ 10-15 ದಿನದಲ್ಲಿ ನಾವು ಎಲೆಕ್ಷನ್ ಗಲಾಟೆಯಲ್ಲಿರ್ತೀವಿ, ಅವರು ಆಪರೇಷನ್ ಮಾಡಿ ಓಟನ್ನು ತೆಗೆದು ಬಿಡ್ತಾರೆ. ಅದಕ್ಕೆ ಒಂದು ಟೀಮ್ ಇರಬೇಕು. ಈ ಓಟನ್ನು ಕಾದುಕೊಳ್ಳೋದಕ್ಕೆ ಒಂದು ಬೂತ್ ಲೆವೆಲಲ್ಲಿ ಏನು ಫ್ರೆಂಡ್ ಆರ್ಗನೈಸೇಷನ್ಸ್ ಇದ್ದಾರೆ, ಮೇನ್ ಕಾಂಗ್ರೆಸ್ ಕಮಿಟಿ ಜೊತೆಗೆ ಆ ಬೂತ್ಗಳನ್ನು ಕಾಯುವಂಥವರು 10-15 ಜನ ಎಕ್ಸ್ಕ್ಲೂಸಿವ್ ಆಗಿ ತಹಶೀಲ್ದಾರ್ ಸಂಪರ್ಕದಲ್ಲಿ ಇರಬೇಕು. ಆಡ್ ಮಾಡೋದು ಯಾವುದು, ಡಿಲೀಟ್ ಮಾಡೋದು ಯಾವುದು, ಯಾವ ಸಂದರ್ಭದಲ್ಲಿ ಇದನ್ನು ಆಪರೇಷನ್ ಮಾಡ್ತಾರೆ ಅನ್ನೋದು ಕಾತ್ಕೊಳ್ಳೋದಕ್ಕೆ ಒಂದು ಕಾವಲು ಸಮಿತಿಯಂತೆ ಮಾಡಿ ಇದನ್ನು ಕಾಪಾಡಬೇಕಂತ ಪರಿಸ್ಥಿತಿ ಬಂದಿದೆ. ಇವತ್ತು ಈ ರಾಜ್ಯದಲ್ಲಿ 16 ಸೀಟನ್ನು ಕಲ್ತ್ಕೊಂಡಿದ್ದೀವಿ ಅನ್ನೋ ಮಾತನ್ನು ಮಾನ್ಯ ರಾಹುಲ್ ಗಾಂಧಿಯವರು ನಿನ್ನೆ ಉಲ್ಲೇಖ ಮಾಡಿದ್ದಾರೆ. ಮುಂದೆ ಬರುವಂಥ ತಾಲೂಕು ಸಮಿತಿ, ಜಿಲ್ಲಾ ಪರಿಷತ್ ಆಗ್ಬೋದು, ಅಸೆಂಬ್ಲಿ ಆಗ್ಬೋದು, ಪಾರ್ಲಿಮೆಂಟ್ ಆಗ್ಬೋದು, ಎಲ್ಲಕ್ಕೂ ಕೂಡ ಮಹಾನಗರ ಪಾಲಿಕೆ ಮತ್ತು ಈಗಾಗಲೇ ಬರುವಂಥ ಪರಿಸ್ಥಿತಿ ಬಂದಿದೆ. ಇಲ್ಲಿ ಜಾಸ್ತಿ ಅಂತವು ನಡೆಯೋಕ್ಕೆ ಅವಕಾಶಗಳಿರ್ತವೆ.